ನಿಮ್ದೇನಾದ್ರೂ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಈ ಒಂದು ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. SSC ನಲ್ಲಿ CGL ನೋಟಿಫಿಕೇಶನ್ ಆಗ್ಯದ. ಆಲ್ರೆಡಿ May 21 ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯದ. ಇದೇ ಮಂತ್ ಅಂದ್ರೆ June 22 ಗೆ ಲಾಸ್ಟ್ ಡೇಟ್ ಅದ. ಈ ಒಂದು CGL ಎಕ್ಸಾಮ್ ದ ಸೆಲೆಕ್ಷನ್ ಪ್ರೊಸೆಸ್ 5 ವೇಸ್ ಒಳಗೆ ನಡೀತದ. ಟೈರ್ ಫಸ್ಟ್, ಟೈರ್ ಸೆಕೆಂಡ್ ಬಂದ್ಬಿಟ್ಟು CBT ಇರ್ತದ. ಟೈರ್ ಥರ್ಡ್ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತದ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಲಾಸ್ಟ್ ಬಂದ್ಬಿಟ್ಟು ಮೆಡಿಕಲ್ ಎಕ್ಸಾಮ್ ಇರ್ತದ. ಟೈರ್ ಫಸ್ಟ್ ಬಂದ್ಬಿಟ್ಟು 200 ಮಾರ್ಕ್ಸ್ ಇರ್ತದ. 4 ಸೆಕ್ಷನ್ ಇರ್ತದ. ಫಸ್ಟ್ ಸೆಕ್ಷನ್ ನಲ್ಲಿ ಜನರಲ್ ಇಂಟೆಲಿಜೆನ್ಸಿ ಅಂಡ್ ರೀಸನಿಂಗ್ ಇರ್ತದ. ಸೆಕೆಂಡ್ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಇರ್ತದ. ಥರ್ಡ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರ್ತದ. ಫೋರ್ತ್ ಬಂದ್ಬಿಟ್ಟು ಇಂಗ್ಲಿಷ್ ಕಾಂಪ್ರಿಹೆನ್ಷನ್. ಎವ್ರಿ ಸೆಕ್ಷನ್ ಗೆ 25 ಕ್ವಶನ್ಸ್ ಇರ್ತದ. 200 ಮಾರ್ಕ್ಸ್ ಇರ್ತದ. ಟೈಮಿಂಗ್ ಬಂದ್ಬಿಟ್ಟು 60 ಮಿನಿಟ್ಸ್. PWD ಗೆ 80 ಮಿನಿಟ್ಸ್. ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು 0.50 ಇರ್ತದ. ವೇಕೆನ್ಸೀಸ್ ಬಂದು 12,256. ನೀವೇನಾದ್ರೂ CGL ಎಕ್ಸಾಮ್ ನ ಪಾಸ್ ಆದ್ರೆ ಯಾವ ಜಾಬ್ಗೆ ನೀವು ಅಪಾಯಿಂಟ್ ಆಗಬಹುದು ಅಂತ ನೋಡೋಣ. ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಇನ್ CAG AAO ಅಂತ ಬರುತ್ತೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ASO ಅಂತ ಬರುತ್ತೆ. ಇನ್ ವೇರಿಯಸ್ ಮಿನಿಸ್ಟ್ರೀಸ್ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಬರುತ್ತೆ. ಅಸಿಸ್ಟೆಂಟ್ ಇನ್ CSS ಅಂದ್ರೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸಸ್ ಅಂಡ್ ಮೆನಿ ಮೋರ್ ಪೋಸ್ಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್ ಬಾಯ್.